ಬಂಗಾರದ ರೇಟ್ ಗಗನಕ್ಕೆ ಮುಟ್ಟಿದ್ರು ಇಷ್ಟೊಂದು ಬಂಗಾರ ಹಾಕಿದ್ರೆ ಈ ಒಂದು ತೇರಿಗೆ ಈ ತೇರು ಯಾವುದು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆನಾಡು ಉಮೇಶ್ ಕಲ್ಕಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ, ಯಾಕಂದ್ರೆ ನೀವು ಈ ಉಮೇಶ್ ಕಲ್ಕಿ ವಿಡಿಯೋಸ್ ನೋಡ್ತಾ ಇರ್ತೀರಲ್ವಾ. ಇವತ್ತಿನ ಕತೆ ಏನಪ್ಪಾ ಅಂದ್ರೆ ಈ ತರ ಚೇಂಜ್ ಆಗಿ ನಾನು ಹೊರಟಿದ್ದು ನಮ್ಮ ತಾಲೂಕು ಚಳ್ಳಕೆರೆ ಕಡೆಗೆ. ಚಳ್ಳಕೆರೆಯಲ್ಲಿ ಒಂದು ಚಿಕ್ಕ ಕೆಲಸ ಇತ್ತು. ಅದೇನಪ್ಪ ಅಂದ್ರೆ ನಮ್ಮ ಮಳೆಯವರು ಟ್ರ್ಯಾಕ್ಟರ್ ಬುಕ್ ಮಾಡಿದ್ರು. ಈ ಒಂದು ಟ್ರ್ಯಾಕ್ಟರ್ಗೆ ನಮ್ಮ ಮಾಮಾರು ಸ್ಪಾನ್ಸರ್ ಆಗಿದ್ರು. ಅದಕ್ಕೆ ಮ್ಯಾನೇಜರ್ ಹತ್ರ ಮಾತಾಡೋಣ ಬಾ ಅಂತ ಹೇಳಿ ಕರ್ಕೊಂಡ್ ಬಂದ್ರು. ಅದನ್ನ ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದು ಶ್ರೀ ಗುರು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ. ಇಷ್ಟೊಂದು ಜನಗಳಿದ್ರು ಸಮೇತ ನಾನು ಒಂದ್ ಕೈಯಲ್ಲಿ ಫೋನ್ ಒಂದ್ ಕೈಯಲ್ಲಿ ಬೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂದ್ರೆ ಅದು ನಿಮ್ಗೋಸ್ಕರ, ನಾನು ನೋಡೋ ಜಗತ್ತನ್ನು ನೀವು ನೋಡಲಿ ಎಂದು ಬೈಕ್ ನ ಸೈಡಲ್ಲಿ ಪಾರ್ಕ್ ಮಾಡಿ 5 ಚಕ್ರದ ರಥೋತ್ಸವದ ಕಡೆಗೆ ಹೆಜ್ಜೆ ಹಾಕಿದ್ವಿ. ನಮಗೆಲ್ಲ ಗೊತ್ತಾಗೋಯ್ತು. ರಗಣ ಇಷ್ಟಕ್ಕೆ ಹೆಂಗೆ ಅಂದ್ರೆ ಹೆಂಗೆ, ಇನ್ನು ತುಂಬಾನೇ ಇದೆ, ಬನ್ನಿ ಹೇಳ್ತೀನಿ. ಅದಕ್ಕೂ ಮುನ್ನ ಈ ಒಂದು ವ್ಯಕ್ತಿಗಳ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಪ್ರತಿಯೊಂದು ಜಾತ್ರೆ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಇದುವರೆಗೂ ನಡೀತಿದ್ದೇವೆ ಅಂದ್ರೆ ಅದಕ್ಕೆ ಈ ಒಂದು ವ್ಯಕ್ತಿಗಳ ಕೊಡುಗೆ ತುಂಬಾನೇ ಇರುತ್ತೆ. ಅದಕ್ಕೆ ಎಲ್ಲ ನನ್ನ ಪೊಲೀಸ್ ಅಧಿಕಾರಿಗಳಿಗೂ ಸಮೇತ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ನಮನಗಳು. ಇದು ಶ್ರೀ ಗುರು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗ ನಾವು ದರ್ಶನ ಪಡೆಯನ್ ಅಂತೇಳಿ ಇಲ್ಲಿ ಬಂದ್ವಿ. ಆದ್ರೆ ಈ ಒಂದು ಜನಗಳ ನೋಡಿ ತಂದೆ ಎಲ್ಲವೂ ನೀನೆ ಎಲ್ಲವೂ ನಿನ್ನಿಂದಾನೆ ಅಂತ ಹೇಳ್ತಾ ತೇರಿನ ಕಡೆಗೆ ಹೊರಟ್ವಿ. ನಾನು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿರೋ ಪದ್ಧತಿ ಏನಪ್ಪಾ ಅಂದ್ರೆ ನಾವು ಬೆಳೆದಿರ್ತಕ್ಕಂಥ ಪ್ರತಿಯೊಂದು ಬೆಳೆನೂ ಶ್ರೀ ಗುರು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗೆ ಅಂತಾನೆ ಸ್ವಲ್ಪ ಎತ್ತಿ ಹಿಡಿದಿರ್ತೀವಿ. ಅದರಲ್ಲಿ ಈ ವರ್ಷ ಶೇಂಗಾನ ತಗೊಂಡ್ಬಂದು ಪುಣ್ಯಪ್ಪನ ಮನೆಗೆ ಕೊಟ್ವಿ. ನೋಡಿ ಈ ನಾಯಕನಹಟ್ಟಿ ಅನ್ನೋ ಚಿಕ್ಕ ಊರಲ್ಲಿ ಎಷ್ಟೊಂದು ಜನ ತುಂಬಿದ್ದಾರೆ ಅಂತ ಹೇಳಿ ಇಷ್ಟೊಂದು ಜನಗಳ ಮಧ್ಯೆ ಹಂಗೋ ತೆಳ್ಕೊಂಡು ತೇರಿರೋ ಜಾಗ ಕಡೆ ಬಂದ್ವಿ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ತೇರೇ ಇರ್ಲಿಲ್ಲ. ಆದ್ರೆ ಇಲ್ಲಿ ಜನಗಳು ಮಾತ್ರ ಬಂಗಾರ ಸಿಗುತ್ತೆ ಅಂತ ಹೇಳಿ ಆಯ್ತಾ ಇದ್ರು. ನೀವು ಈ ರೀತಿ ಶಾಖೆ ನಾಗಕ್ಕೆ ಹೋಗಬೇಡಿ, ಇಲ್ಲಿ ಬಂಗಾರ ಎಲ್ಲ ಆಯ್ತಾ ಇರೋದು. ತೇರಿಗೆ ಹಸ್ತಿರ್ತಕ್ಕಂಥ ದವಸ ಧಾನ್ಯಗಳು ಸಿಕ್ಕರೆ ಒಳ್ಳೇದು ಅಂತೇಳಿ ಆರಿಸ್ತಾ ಇದ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ನನ್ನ ವಿಡಿಯೋ ನೋಡ್ತಿರ್ತಕ್ಕಂಥ ನೀವುಗಳೇ ಸಾಕ್ಷಿಯಾಗಿದ್ದೀರಾ. ಇಲ್ಲಿ ಭಕ್ತಾದಿಗಳ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತಿರೋದಕ್ಕೆ ಅವ್ರ ರಿಯಾಕ್ಷನ್ ಈ ತರ ಇತ್ತು. ಗುರು ಮತ್ತೆ ಇಲ್ಲಿ ನಾಯಕನಹಟ್ಟಿಯಲ್ಲಿ ನನ್ನ ಮತ್ತೊಬ್ಬ ಸೆಲೆಬ್ರಿಟಿ ಸಿಕ್ಕಿದ್ರು. ಇವರು ನಾನು ವಿಡಿಯೋಸ್ ನೋಡ್ತಾ ಇರ್ತಾರಂತೆ, ತುಂಬಾನೇ ಖುಷಿ ಆಗೋಯ್ತು ನಂಗಂತೂ. ಅಂತೂ ಇಂದು ತೇರಂತ ಸಿಕ್ಬಿಡ್ತು. ಇಲ್ಲಿ ಒಂದು ವಿಶೇಷತೆ ಇದೆ. ಅದೇನಪ್ಪಾ ಅಂತಂದ್ರೆ ಇಲ್ಲಿ ಎಳಿತಕ್ಕಂಥ ತೇರಲ್ಲಿ 5 ಚಕ್ರಗಳು ಇರುತ್ತವೆ. ಯಾಕಂದ್ರೆ ಪಂಚಗಣಗಳಲ್ಲಿ ಒಂದಾದವರು ಶ್ರೀ ಗುರು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅವರು. ಮತ್ತೆ ಇಲ್ಲಿ ಕಾಣ್ತಿರೋದು ನಿಜವಾದ ಬಂಗಾರ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಯಾರನ್ನು ಕೇಳಿದ್ರೆ ಈ ತರ ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದು ಬಂಗಾರ ಹಾಕಿರಂದ್ರೆ ಇದು ಯಾವ ರೇಂಜ್ ಫೇಮಸ್ ಆಗಿದೆ ತೇರು ಅಂತ ಹೇಳಿ. ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳು ಸಮೇತ ತೇರಿಗೆ ಬಾಳೆಣಿಸಿದ್ದಾರೆ. ಅದರಲ್ಲೂ ನಾನು ಸಮೇತ ತೇರಿಗೆ ಬಾಳೆಣಿಸಿ ಅದರ ಜೊತೆಗೆ ಈ ಒಂದು ಲೈನ್ಸ್ ಬರ್ದು ತೇರಿಗಷ್ಟೇ. ಮತ್ತೆ ತೇರೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಒಂದು ಕೈ ಹಾಕೋಣ ಅಂತ ಹೇಳಿ ಹಾಕಿದ್ವಿ. ತೇರೆಳಿಲಿಕ್ಕೆ ಯಾವ ರೀತಿ ಜನ ಮುಗಿ ಬಿದ್ದಿದ್ರಂತೆ ನೀವೇ ನೋಡಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಮತ್ತೆ ಇನ್ನೂ ಹೇಳೋದಿದೆ. ಅದೇನಪ್ಪ ಅಂದ್ರೆ ನಾನು 16 ವರ್ಷದ ಹಿಂದೆ ಈ ಒಂದು ಜಾಗದಲ್ಲಿ ಕಳೆದೋಗಿದ್ದೆ. ಆ ಜಾಗನ ಸಮೇತ ತೋರಿಸ್ತೀನಿ. ಮತ್ತೆ ನನಗೆ ಮತ್ತೊಬ್ಬ ಸೆಲೆಬ್ರಿಟಿ ಸಿಕ್ಕಿದ್ರು, ಅವ್ರನ್ನು ಸಮೇತ ಮಾತಾಡಿಸಿದೆ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕೊಬ್ಬರಿ ಸುಡೋದು ಇಲ್ಲಿ ವಿಶೇಷತೆ, ಅದನ್ನು ಸಮೇತ ತೋರಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆಲ್ಲರೂ ನಗ್ನಂತ ಖುಷಿಯಾಗಿರಿ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.